ಸೊ ಇಲ್ಲಿ ಐ ವಾಸ್ ಗೋಯಿಂಗ್ ಥ್ರೂ ಫ್ಯೂ ಮೋರ್. ಈಗ ಫಾರ್ ಎಕ್ಸಾಂಪಲ್ ಕಾನ್ಷಿಯಸ್ನೆಸ್ ಇನ್ ಮೋಷನ್ ಅದನ್ನು ಅರ್ಥ ಮಾಡಿಸೋದಕ್ಕೆ ಮೈಂಡ್ ಕಂಟ್ರೋಲ್ಡ್ ಡ್ರೋನ್ ಅಂತ ಎಕ್ಸಿಬಿಟ್ಸು ಪ್ಲಸ್ ಗ್ರಾವಿಟಿ ರೋಬೋಟ್ಸು ವಿಚ್ ಇಸ್ ಟರ್ನಿಂಗ್ ಕಾನ್ಷಿಯಸ್ನೆಸ್ ಇಂಟು ವಿಸಿಬಲ್ ಕಂಟ್ರೋಲ್. ಸೊ ಇದು ಫಸ್ಟ್ಲಿ ಹಿಂಗಲಾದಾಗ ಹ್ಯೂಮನ್ ಬ್ರೈನ್ ಒಂದು ಟ್ರಾನ್ಸ್ಮಿಟರ ಅಥವಾ ಒಂದು ಮಿರರ್ ಆಫ್ ಅವೇರ್ನೆಸ್. ಹ್ಯೂಮನ್ ಬ್ರೈನ್ ಇಸ್ ಅ ಟೂಲ್, ಇನ್ಸ್ಟ್ರೂಮೆಂಟ್. ಮಿರರ್ ಆಫ್ ಅವೇರ್ನೆಸ್ ಅಂತ ಹೇಳಬೇಕಾದ್ರೆ ನಮ್ಮ ಮನಸ್ಸು ಅಂತ ಹೇಳ್ಬೋದಲ್ಲಿ. ಆ ಮೈಂಡ್ ಕಂಟ್ರೋಲ್ ಡ್ರೋನಲ್ಲಿ ನಾವು ಏನು ತೋರಿಸ್ತೀವಿ ಅಂದರೆ, ಒಂದು EEG ಹೆಡ್ಸೆಟ್ ಹಾಕೊಂಡಿರ್ತಾರೆ. ಇದು ನಾವು ಮಾಡಿದ್ವಿ IISc ಎಕ್ಸ್ಪೆರಿಮೆಂಟು. EEG ಹೆಡ್ಸೆಟ್ ಹಾಕೊಂಡಿರ್ತಾನೆ. ಆ ಧ್ಯಾನ ಹೇಳಿದ್ನಲ್ಲ, ಎಡಭಾಗ ಬಲಭಾಗ ಅಂತ ಮನಸ್ಸು ಕಾನ್ಸಂಟ್ರೇಟ್ ಆ ಥರ ಮಾಡ್ತಾನೆ ಮನಸ್ಸಿನಲ್ಲಿ. ಅಂದರೆ ಏನಾಗುತ್ತೆ, ನಮ್ಮ ಮನಸ್ಸು ಈ ಬಲ ಕೈ ಬಗ್ಗೆ ಯೋಚನೆ ಮಾಡಿದ್ರೆ ಕಾನ್ಸಂಟ್ರೇಟೆಡ್ ಆಗಿ ಒಂದು ಪ್ರಕಾರದ EEG ಸಿಗ್ನಲ್ಸ್ ಬ್ರೈನಿಂದ ಜನ್ರೇಟ್ ಆಗುತ್ತೆ. ಇದನ್ನ ಬಗ್ಗೆ ಯೋಚನೆ ಮಾಡಿದ್ರೆ ಬೇರೆ ಥರ ಸಿಗ್ನಲ್ ಜನ್ರೇಟ್ ಆಗುತ್ತೆ. ಇವಾಗ ಆ ಸಿಗ್ನಲ್ಲು ಆ ಡಿವೈಸ್ ಕ್ಯಾಪ್ಚರ್ ಮಾಡಿ ಟ್ರಾನ್ಸ್ಮಿಟ್ ಮಾಡುತ್ತೆ. ಟ್ರಾನ್ಸ್ಮಿಟ್ ಮಾಡಿದಾಗ ಅದನ್ನು ಡಿಕೋಡ್ ಮಾಡುತ್ತೆ ಒಂದು ರಿಸೀವರು. ಈ ಥರದ್ದು ಯೋಚನೆ ಮಾಡಿದ್ನೋ ಈ ಥರದ್ದು ಆ ಡಿಕೋಡಿಂಗ್ ಪ್ರಕಾರ ಡ್ರೋನ್ನ ಈ ಥರನ ಸ್ಟಿಯರ್ ಮಾಡ್ತಾನೆ. ಸೊ ಮನಸ್ಸಿನ ಮೂಲಕ ಆ ಡ್ರೋನ್ನ ನೀವು ಫ್ಲೈ ಮಾಡ್ಬೋದು ಅಂತ. ಅಂದರೆ ಆ ಚೈತನ್ಯ ಮೊದಲಿಗೆ ಮನಸ್ಸಿನಲ್ಲಿ ಹೋಗಿ ಸೇರುತ್ತೆ. ಆಮೇಲೆ ನಮ್ಮ ನಾಡಿಗಳ ಮೂಲಕ, ಶಾಸ್ತ್ರ ಹೇಳೋದಿದು, ನಾಡಿಗಳ ಮೂಲಕ ನಮ್ಮ ದೇಹದ ಹೊರಭಾಗಕ್ಕೆ ಬರುತ್ತೆ. ಈ ಗೋಳಕಗಳು, ಕಣ್ಣು ಕಿವಿ ಇದಕ್ಕೆ ಬರುತ್ತೆ. ಆಮೇಲೆ ಅಷ್ಟೇ ಅಲ್ಲ, ಇನ್ನೊಂದು ಹೇಳೋದು ಏನಂದರೆ ಅದ್ರ ಮೂಲಕ ಪ್ರಪಂಚದ ಆಚೆ ಹೋಗಿ ಸ್ಫುರಿಸತ್ತೆ ಚೈತನ್ಯ ಅಂತ. ಈ 4ನೇ ಶ್ಲೋಕದಲ್ಲಿ ಅದೇ ಹೇಳೋದು, ನಮ್ಮೊಳಗೇನೆ ಇರೋ ಚೈತನ್ಯ ಇಡೀ ಪ್ರಪಂಚಕ್ಕೆ ಹೋಗಿ ವ್ಯಾಪಿಸಿದೆ ಅಂತ. ಇದು ಒಂದು ಸಿಂಪಲ್ ಅದನ್ನು ಪ್ರೂವ್ ಮಾಡೋಕ್ಕೆ ಅಂತ ಹೇಳ್ತಿಲ್ಲ. ಈ ಯಾವುದೂ ಎಕ್ಸಾಂಪಲ್ಸ್ ನಾವು ತಗೊಂಡು ವೇದಾಂತವನ್ನು ಪ್ರೂವ್ ಮಾಡೋಕ್ಕೆ ಅಂತ ಮಾಡ್ತಿಲ್ಲ. ವೇದಾಂತಕ್ಕೆ ಪ್ರೂಫ್ ಅಂತ ಏನೇನು ಬೇಡ. ಈ ಎಕ್ಸಾಂಪಲ್ ಮೂಲಕ ನಾವು ಏನು ತೋರಿಸ್ತಿದ್ದೀವಿ ಅಂದರೆ, ನಮ್ಮದೇ ಚೈತನ್ಯ ಬುದ್ಧಿ ಮೂಲಕ ಆಚೆ ಸ್ಫುರಿಸ್ತಿದೆ ಅಂತ ಹೇಳ್ತೀವಿ ಇಲ್ಲಿ, ಬುದ್ಧಿವೃತ್ತಿ ಮೂಲಕ. ದಿಸ್ ಇಸ್ ಆಲ್ಸೋ ಒನ್ ಪ್ರೊಟೆಕ್ಷನ್ ಅರೌಂಡ್ ನಮ್ಮ ಬಾಡಿ ವಿಚ್ ಇಸ್ ಕಾಲ್ಡ್ ಆರಾ. ಕೆಲವು ಫೋಟಾನಿಕ್ ಅಯಾನ್ ಎಮಿಷನ್ಸ್ ಅಂತ ಹೇಳ್ತೀವಿ ಬಾಡಿಯಿಂದ, ಬಯೋಫೋಟಾನಿಕ್ ಎಮಿಷನ್ಸ್ ಅಂತ ಹೇಳ್ತೀವಿ. ಸೊ ಬಾಡಿ ಕ್ಯಾನ್ ಜನರೇಟ್ ಸರ್ಟನ್ ಫೋಟಾನಿಕ್ ಎಮಿಷನ್ಸ್. ಆ್ಯಂಡ್ ಒಂದು ಸ್ಟಡಿ ಇತ್ತು, ನಮ್ಮ ಪ್ರೊಫೆಸರ್ ಹೇಳಿದ್ದೇನೆಂದರೆ, ಇದು ಯಾರು ಧ್ಯಾನ ಇತ್ಯಾದಿಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡ್ತಾರೋ ಈ ಬಯೋಫೋಟಾನಿಕ್ ಎಮಿಷನ್ಸಲ್ಲಿ ಕೋಹೆರೆನ್ಸ್ ಅಂತ ಒಂದಿರುತ್ತೆ. ಕೋಹೆರೆನ್ಸ್ ಅಂದರೆ ಒಂದು ನಾಯ್ಸಿ ಆಗಿರಲ್ಲ ಅಂತ ಅಷ್ಟು ಹೇಳ್ಬೋದು ಸದ್ಯಕ್ಕೆ. ಒಂದು ಈ ಸಿಗ್ನಲ್ಸ್ ಎಲ್ಲ ಹೊಂದಾಣಿಕೆ ಅಂತ ಹೋಗ್ತಿರುತ್ತೆ, ಕೋರಿಲೇಷನ್ಸ್ ಇರುತ್ತೆ ಆ ಸಿಗ್ನಲ್ಸಲ್ಲಿ, ಒಂದು ನೈಸ್ ಸ್ಟ್ರಕ್ಚರ್ ಇರುತ್ತೆ. ಬೇರೆಯವ್ರಿಗೆ ಅದು ತುಂಬ ಒಂದು ಗಿಜಿಬಿಜಿ ಅಂತ ಇರುತ್ತೆ. ಸೊ ನಾವೆಲ್ಲ ಬೇಸಿಕಲಿ ಒಂಥರ ಎಮಿಟರ್ಸ್, ವಿ ಆರ್ ಎಮಿಟಿಂಗ್ ಎನರ್ಜಿ ಆಲ್ ದ ಟೈಮ್. ಫೋಟಾನಿಕ್ ಎಮಿಷನ್, ಬಯೋಫೋಟಾನಿಕ್ ಎಮಿಷನ್ಸ್, ಒಂದು ಎಲೆ ಸಹ ಇಟ್ ಎಮಿಟ್ ದೀಸ್ ಥಿಂಗ್ಸ್. ಸೊ ಧ್ಯಾನ ಮಾಡ್ತಿದ್ರೆ ಅದು ಇನ್ನೂ ಆರ್ಗನೈಸ್ಡ್ ಆಗಿರುತ್ತೆ, ಇಲ್ಲಾಂದ್ರೆ ಅಂತ ಸ್ಟಡಿ ಮಾಡಿದ್ದಾರೆ. ಇಲ್ಲಿ ಒಂದು ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅಂತ ಒಂದು ಭಾಗ ಇದೆ. ನಿಮ್ಹಾನ್ಸಿಂದ ಡಾಕ್ಟರ್ಸು ಇದನ್ನು ಪ್ರೆಸೆಂಟ್ ಮಾಡಿದರು ಕಾನ್ಷಿಯಸ್ನೆಸ್ ಗ್ರೂಪಲ್ಲಿ. ಯಾವಾಗ ನಾವು ಧ್ಯಾನ, ದಕ್ಷಿಣಾಮೂರ್ತಿ, ಪಾರಾಯಣ, ಪ್ರಾಣಾಯಾಮ ಇದೆಲ್ಲ ಚೆನ್ನಾಗಿ ಅವಲಂಬಿಸ್ತೀವೋ, ಮೆದುಳಿನ ಈ ಭಾಗ ತುಂಬ ಸುವ್ಯವಸ್ಥಿತವಾಗಿರುತ್ತೆ ಅಂತ ಅವರು ಮೆಡಿಕಲ್ ಸೈನ್ಸಸ್ ಪ್ರಕಾರ ತೋರಿಸಿದ್ದಾರೆ. ಅಂದರೆ ಮೊದಲಿಗೆ ಸೈಂಟಿಸ್ಟ್ಸ್ ಏನು ಹೇಳ್ತಿದ್ರು ಅಂದರೆ, ನಾವು ಹುಟ್ಟಿದಿಂದ ಇದು ಫಿಕ್ಸ್ಡ್ ಆಗಿದೆ ಅಂತ. ಅಂದರೆ ಇದು ಯಾವಾಗ ಕೆಲಸ ಮಾಡುತ್ತೆ ಅಂದರೆ, ನಮ್ಮ ಜೀವನದಲ್ಲಿ ಯಾವಾಗ ಡಿಸಿಷನ್ಸ್ ತೊಗೊಳ್ಬೇಕು, ನಾವು ನಿರ್ಣಯ ಮಾಡಬೇಕು, ವಿಸ್ಡಮ್ ಅಂತ ಏನು ಹೇಳ್ತೇವೆ, ಅದಕ್ಕೆ ಇದು ತುಂಬ ಮುಖ್ಯ. ಈ ಇಂಪಲ್ಸಸ್ಗೆ ಎಲ್ಲ ಒಂದು ಒಳಗಡೆ ಇರೋ ಅಮೆಗ್ಡಲ ಅಂತ ಹೇಳ್ತೀವಿ, ಅದಕ್ಕೆ ಮುಖ್ಯ. ಬಟ್ ಜೀವನದ ದಾರಿ ತೀರ್ಮಾನ ಮಾಡೋದು ಈ ಭಾಗ ಬ್ರೈನಿಂದು. ಮೊದಲಿಗೆ ಸೈಂಟಿಸ್ಟ್ ಏನು ಹೇಳ್ತಿದ್ರು ಅಂದರೆ, ಹುಟ್ಲಾಗಿಂದ ಅಂದರೆ ಆಸ್ ಸೂನ್ ಆಸ್ ಯು ಆರ್ ಬಾರ್ನ್ ದಿಸ್ ವಾಸ್ ಫಿಕ್ಸ್ಡ್ ಅಂತ. ಇವಾಗ ಕಂಡು ಹಿಡಿದಿದ್ದು ಈ ಧ್ಯಾನ, ಸ್ತೋತ್ರ ಪಾರಾಯಣ, ಇದರಿಂದ ಅನುಸಂಧಾನ, ವಿಚಾರ, ಇದರಿಂದ ಇದನ್ನು ನಾವು ಬದಲಾಯಿಸ್ಬೋದು, ಇಂಪ್ರೂವ್ ಮಾಡ್ಬೋದು ಅಂತ. ಸೊ ಹಾಗೆ ಈ ಚೈತನ್ಯಕ್ಕೂ ದೇಹಕ್ಕೂ ನಿಕಟವಾದ ಸಂಬಂಧ ಇದೆ. ಶಾಸ್ತ್ರ ಅದನ್ನು ಹೇಗೆ ಹೇಳುತ್ತೆ ಅಂದರೆ, ಈ ಮನಸ್ಸು ಈ ಬಟ್ಟೆ ಥರ, ಈ ಬಟ್ಟೆಗಳು ಇರೋ ದಾರಗಳು ಈ ದೇಹದಲ್ಲಿರೋ ನಾಡಿಗಳು, 72,000 ನಾಡಿಗಳು.
ಅಂದರೆ ನಾವು ಮನಸ್ಸಿನಲ್ಲಿ ದಕ್ಷಿಣಾಮೂರ್ತಿ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಅಥವಾ ನಮಃ ಶಿವಾಯ ಅಂತ ಏನಾದ್ರು ಹೇಳ್ತಿದ್ರೆ, ಹರೇ ಕೃಷ್ಣ ಅಂತ ಹೇಳ್ತಿದ್ರೆ ಮನಸ್ಸಿನಲ್ಲಿ, ಅದು ಎಲ್ಲ ಆಗ್ತಿದೆ ಮನಸ್ಸಿ ಬಟ್ಟೆ. ಸೊ ಮನಸ್ಸಿನಲ್ಲ ವೃತ್ತಿ ತಿರುಗ್ತಾ ಇದ್ರೆ ಅದು ಎಲ್ಲ ಆಗ್ತಿದೆ ಅಂದರೆ ಈ ನಾಡಿಗಳಲ್ಲಿ ಆಗ್ತಿದೆ. ಬಟ್ಟೆಯಲ್ಲಿ ಏನಾರು ಆಗ್ತಿದೆ ಅಂದರೆ ದಾರಗಳಲ್ಲಿ ಆಗ್ತಿದೆ ಅಂತ. ಆ ನಾಡಿಗಳು ಎಲ್ಲಿ? ಪ್ರತಿಯೊಂದು ನಮ್ಮ ಕೋಶಗಳಲ್ಲಿದೆ, ಸೆಲ್ಸಲ್ಲಿದೆ. ನಮ್ಮ ಉಸಿರಾಟದು, ಸರ್ಕ್ಯುಲೇಷನ್ಗೆ, ಡೈಜೆಷನ್ಗೆ, ಇದಕ್ಕೆಲ್ಲ ಆ ನಾಡಿಗಳೇ ಕೆಲಸ ಮಾಡೋದು. ಇದನ್ನು ಕಟ್ ಓಪನ್ ಮಾಡಿದ್ರೆ ಕಾಣಲ್ಲ, ಆದರೆ ಅದು ಇಡೀ ದೇಹವನ್ನು ವ್ಯಾಪಿಸಿದೆ. ಅಂದರೆ ನಮ್ಮ ಮನಸ್ಸಿನಲ್ಲಿ ಯಾವ ಚಿಂತೆ ತೊಗೊಂಬರ್ತೀವೋ ಇಡೀ ದೇಹದಲ್ಲಿ ಅದು ವ್ಯಾಪಿಸಿರುತ್ತೆ. ಇದಕ್ಕೆ ರೋಗಗಳು ಬರೋದು ಬಹುಮುಖ್ಯವಾಗಿ. ಅಷ್ಟೇ ಅಲ್ಲ, ರೋಗಗಳಿಂದ ನಮಗೆ ಚಿಕಿತ್ಸೆನೂ ಇದು ಬಹುಮುಖ್ಯವಾದ ಸಾಧನ. ಹಾಗೆ ದಕ್ಷಿಣಾಮೂರ್ತಿ ಬಗ್ಗೆ ನಾವು ಚಿಂತನೆ ಚೆನ್ನಾಗಿ ಮಾಡಿದರೆ ಆ ಮನಸ್ಸು ಆ ಚೈತನ್ಯವನ್ನು ಚೆನ್ನಾಗಿ ಗ್ರಹಣ ಮಾಡುತ್ತೆ, ಏನು ನಾಯ್ಸ್ ಇಲ್ಲದೇನೆ. ಆ ಚೈತನ್ಯದಿಂದ ವ್ಯಾಪಕವಾದ ಮನಸ್ಸು, ಚೈತನ್ಯ ವ್ಯಾಪಿಸಿದ ಮನಸ್ಸು ಇಡೀ ನಾಡಿಗಳಲ್ಲಿ ಇರುತ್ತೆ. ಅದು ಅಂದರೆ ನಮ್ಮ ಫಿಸಿಯಾಲಜಿಲಿ ಇರುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಈ ಕೊಹೆರೆನ್ಸ್ ಇರುತ್ತೆ. ಮೊನ್ನೆ ಒಂದು ಲೆಕ್ಚರ್ ಇತ್ತು, ಕ್ವಾಂಟಮ್ ಕೊಹೆರೆನ್ಸ್ ಅಂತ. ನೀರಲ್ಲಿ ಈ ಕ್ವಾಂಟಮ್ ಕೊಹೆರೆನ್ಸ್ ಇದೆ ಅಂತ ಸೈಂಟಿಸ್ಟ್ ಹೇಳ್ತಿದ್ದಾರೆ. ಫಸ್ಟ್ಲಿ ಕ್ವಾಂಟಮ್ ಕೊಹೆರೆನ್ಸ್ ಅಂದ್ರೇನು? ಅಷ್ಟೊಂದು ಇವಾಗ ಅದರ ಬಗ್ಗೆ ವಿವರಿಸಲ್ಲ. ಈ ಕ್ವಾಂಟಮ್ ಎಫೆಕ್ಟ್ಸ್ ಅಂತ ನಾವು ಹೇಳ್ತೀವಿ ನಮ್ಮ ಬಾಡಿಯಲ್ಲಿ. ಅಂದರೆ ಈ ಪ್ರತಿಯೊಂದು ವಸ್ತುವಲ್ಲಿ ಒಂದು ಮೈನ್ಯೂಟ್ ಅಟಾಮಿಕ್ ಸ್ಕೇಲಿಗೆ ಬಂದಾಗ ಕ್ವಾಂಟಮ್ ವೈಬ್ರೇಷನ್ಸ್ ಅಂತ ಹೇಳ್ತೀವಿ. ಅದು ಇಡೀ ದೇಹದಲ್ಲಿದೆ. ಇದಕ್ಕೊಂದು ಎಕ್ಸಾಂಪಲ್ ಸೈನ್ಸಲ್ಲಿ ಏನು ಹೇಳ್ತಾರೆ ಅಂದರೆ ಸ್ಮೆಲ್ ನಮಗೆ ಕ್ಲಾಸಿಕಲ್ ಸೈನ್ಸಲ್ಲಿ ಹೇಗೆ ಬರುತ್ತೆ ಅಂತ ಹೇಳ್ತಿದ್ರು ಅಂದರೆ, ಒಂದು ಮಾಲಿಕ್ಯೂಲ್ ಇರುತ್ತೆ, ನಮ್ಮಲ್ಲಿ ಒಂದು ಸ್ಮೆಲ್ ರಿಸೆಪ್ಟರ್ ಇರುತ್ತೆ, ಅದಕ್ಕೊಂದು ಶೇಪ್ ಇರುತ್ತೆ. ಆ ಮಾಲಿಕ್ಯೂಲ್ಗೆ ಒಂದು ಸ್ಟ್ರಕ್ಚರ್ ಇರುತ್ತೆ, ಜಾಮೆಟ್ರಿ. ಅದು ಯಾವಾಗ ಇದಕ್ಕೆ ಬಂದು ಸೇರತ್ತೋ ಲಾಕ್ ಆ್ಯಂಡ್ ಕೀ ಮೆಕ್ಯಾನಿಸಮಲ್ಲಿ, ಆವಾಗ ಈ ಸ್ಮೆಲ್ ರಿಸೆಪ್ಟರಿಂದ ಆ ಸ್ಮೆಲ್ ನಮಗೆ ಗೊತ್ತಾಗುತ್ತೆ. ಸೊ ದ ಸ್ಮೆಲ್ ಆಫ್ ಅ ಮಾಲಿಕ್ಯೂಲ್ ಇಸ್ ವೆರಿ ಟೈಟ್ಲಿ ಟೈಡ್ ಟು ಇಟ್ಸ್ ಶೇಪ್. ಕ್ವಾಂಟಮ್ ಎಫೆಕ್ಟ್ಸು ಏನು ಹೇಳ್ತಾರೆ ಅಂದರೆ, ಅದೇ ಮಾಲಿಕ್ಯೂಲ್ ಕೆಲವು ಸತಿ ಅದೇ ರಿಸೆಪ್ಟರಿಂದ ಬೇರೆ ಬೇರೆ ಸ್ಮೆಲ್ಸ್ ಜನರೇಟ್ ಮಾಡ್ಬೋದು. ದ ಸೇಮ್ ಸಬ್ಸ್ಟೆನ್ಸ್, ಸೇಮ್ ರಿಸೆಪ್ಟರ್, ಡಿಫ್ರೆಂಟ್ ಸ್ಮೆಲ್ಸ್. ಹೇಗೆ ಅಂದರೆ, ನಮ್ಮ ಆಲ್ಫ್ಯಾಕ್ಟ್ರಿ ರಿಸೆಪ್ಟರ್ಸಲ್ಲಿ ಕೆಲವು ಅಯಾನಿಕ್ ಬಾಂಡ್ಸ್ ಇದೆ, ಅಂದರೆ ಕೆಲವು ಮಾಲಿಕ್ಯೂಲ್ಸ್ ಇದೆ ಅದರಲ್ಲಿ ಹೈಡ್ರೋಜನ್ ಆಟಮ್ಸಲ್ಲಿ ಒಂದು ವೈಬ್ರೇಷನ್ ನಡೆಯುತ್ತೆ, ಅದರಲ್ಲಿ ಕ್ವಾಂಟಮ್ ವೈಬ್ರೇಷನ್ ಅಂತ. ಆ ಕ್ವಾಂಟಮ್ ವೈಬ್ರೇಷನ್ನ ಅವಲಂಬಿಸ್ಕೊಂಡು ಬೇರೆ ಬೇರೆ ಸ್ಮೆಲ್ಲು ಒಂದೇ ವಸ್ತುವಿಂದ ಬರುತ್ತೆ. ಸೊ ಈ ಥರ ಕ್ವಾಂಟಮ್ ಎಫೆಕ್ಟ್ಸ್ ಇಡೀ ಶರೀರದಲ್ಲಿ ಇದೆ ಅಂತ ಸೈಂಟಿಸ್ಟ್ಸ್ ಇವಾಗ ಹೇಳ್ತಾರೆ. ಇವಾಗೇ ಒಂದು ಈ ಥರ ರಿಸಲ್ಟ್ಸ್ ಎಲ್ಲ ಬಂದಿದೆ. ಇದು ಸ್ಪಿರಿಚುಯಾಲಿಟಿ. ಇವಾಗ ಈ ಧ್ಯಾನ, ಆಮೇಲೆ ಪಾರಾಯಣ ಅಥವಾ ಪ್ರಾಣಾಯಾಮ ಇತ್ಯಾದಿಗಳೆಲ್ಲ ಏನು ಮಾಡುತ್ತೆ ಅಂದರೆ, ಈ ಇಡೀ ದೇಹದಲ್ಲಿರೋ ಕ್ವಾಂಟಮ್ ಎಫೆಕ್ಟ್ಸ್ಗೆ ಒಂದು ಕೊಹೆರೆಂಟ್ ಸ್ಟೇಟ್ ಅಂತ ತಲುಪಿಸ್ಬೋದು ಅಂತ ಒಂದು ಪ್ರಕ್ರಿಯೆ ಇದೆ ಇವಾಗ. ಕೊಹೆರೆಂಟ್ ಸ್ಟೇಟ್ ಅಂದರೆ ಒಂದು ಸಿಗ್ನಲ್ಸ್ ಪ್ರಕಾರ ಸುವ್ಯವಸ್ಥಿತವಾದ ಸ್ಥಿತಿ ಅಂತ ಹೇಳ್ಬೋದು ಇವಾಗ. ಅಂದರೆ ತುಂಬ ರ್ಯಾಂಡಮ್ ಆಗಿರಲ್ಲ, ಈ ಥರ ಸದ್ಯಕ್ಕೆ ಹೇಳ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ, ಒಂದು ಸೈಕೋಸೊಮ್ಯಾಟಿಕ್ ಹೀಲಿಂಗ್ ಅಂತ ಇವಾಗ ಬಯಾಲಜಿಸ್ಟ್ ಒಪ್ತಿದ್ದಾರೆ. ಅಂದರೆ ನಮ್ಮ ಮನಸ್ಸು ಮೂಲಕ ರೋಗಗಳನ್ನು ಕ್ಯೂರ್ ಮಾಡ್ಬೋದು ಅಂತ. ಶಾಸ್ತ್ರದ ಪ್ರಕ್ರಿಯೆ ತುಂಬ ಸ್ಪಷ್ಟ. ಅದರಲ್ಲಿ ಮನಸ್ಸು ಬಟ್ಟೆ, ಅದು ನಾಡಿಗಳು ದಾರಗಳು, ನಾಡಿಗಳು ಈ ಶರೀರಕ್ಕೆ ಹಾಸುಹೊಕ್ಕಾಗಿದೆ ಅಲ್ಲಿ. ಹಾಗೆ ಮನಸ್ಸು ಯಾವಾಗ ಚೈತನ್ಯವನ್ನು ಚೆನ್ನಾಗಿ ಗ್ರಹಣ ಮಾಡುತ್ತೋ ಇಡೀ ದೇಹವನ್ನು ಅದನ್ನು ವ್ಯಾಪಿಸಿ ಸುವ್ಯವಸ್ಥಿತವಾಗಿ ಇಟ್ಕೊಳ್ಳುತ್ತೆ. ಈ ದಕ್ಷಿಣಾಮೂರ್ತಿ ಪಾರಾಯಣದಿಂದ ಕ್ಯಾನ್ಸರ್ ಅಂತ ರೋಗಗಳು ಗುಣ ಆಗಿರೋದು ನಮಗೆ ಕಂಡು ಬರುತ್ತೆ. ಎಷ್ಟು ಸಹ ಬೇಕಾಗತ್ತೆ, ದಿನಕ್ಕೆ ಎಷ್ಟು ಅವರ್ ಕೊಡಬೇಕಾಗತ್ತೆ, ಆ ಥರದೆಲ್ಲ ಡೌಟ್ಸ್ಗಳ ಮೇಲೆ ಹೋಗುತ್ತೆ ಅದು.